ಅತ್ತಿಗೆಯ ಕತ್ತು ಸೀಳಿದ ಪಾಪಿ ಮೈದುನ, ಚಾಕು ಇರಿದ ರಭಸಕ್ಕೆ ತೀವ್ರ ರಕ್ತಸ್ರಾವವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾವು. ಅತ್ತಿಗೆಯನ್ನ ಕೊಂದ ಪಾಪಿ ಅಣ್ಣ ಮತ್ತು ಅಣ್ಣನ ಮಗಳ ಮೇಲೂ ಚಾಕು ಬೀಸಿದ್ದಾನೆ. ಜನ ಜಮಾವಣೆಯಾಗುತ್ತಿದ್ದಂತೆಯೇ ಎಸ್ಕೇಪ್ ಆಗಿದ್ದಾನೆ. ಇಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದಲ್ಲ ಒಂದು ಅಪರಾಧ ಕೃತ್ಯಗಳು ನಡೆಯುತ್ತಲೇ ಇವೆ. ಇದೀಗ ಪಾಪಿ ಮೈದನನೊಬ್ಬ ಅತ್ತಿಗೆಯ ಕತ್ತು ಸಿಳಿದ್ದಾನೆ. ಅತ್ತಿಗೆಯ ಕತ್ತಿಗೆ ಚೂರಿ ಹಾಕಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಇಂಥದ್ದೊಂದು ಅಮಾನವೀಯ ಘಟನೆಗೆ ಹುಬ್ಬಳ್ಳಿಯ SM ಕೃಷ್ಣನಗರ ಸಾಕ್ಷಿಯಾಗಿದೆ. ಕೊಲೆಯಾದ ದುರ್ದೈವಿಯನ್ನ 36 ವರ್ಷದ ಸಾಜಿಯಾ ಬಾನು ಎಂದು ಗುರುತಿಸಲಾಗಿದೆ. ಹೀಗೆ ಅತ್ತಿಗೆಯ ಕತ್ತು ಸೀಳಿದವನನ್ನ ನಾಸಿರ್ ಎಂದು ಗುರುತಿಸಲಾಗಿದೆ. ಕುಡಿದ ಮತ್ತಿನಲ್ಲಿ ನಾಸಿರ್ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದ ಅತ್ತಿಗೆಯನ್ನ ತನ್ನ ಹೆಂಡತಿಯ ನೆರವಿನಿಂದ ಮನೆಗೆ ಕರೆಸಿಕೊಂಡಿದ್ದಾನೆ. ಸಾಜಿದಾ ಬಾನು ಮನೆಗೆ ಬರುತ್ತಿದ್ದಂತೆಯೇ ಬಾಗಿಲ ಮುಂದೆಯೇ ಚಾಕುವಿನಿಂದ ಕತ್ತಿಗೆ ಇರಿದಿದ್ದಾನೆ. ಸಾಜಿಯಾ ಬಾನು ರಕ್ತದ ಮಡುವಿನಲ್ಲಿ ಬೀಳುತ್ತಿದ್ದಂತೆಯೇ ತನ್ನ ಅಣ್ಣ ಸಾದಿಕ್ ಮೇಲೆಯೂ ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಸಾದಿಕ್ನ ತಲೆ ಮತ್ತು ಕೈಗೆ ಗಾಯಗಳಾಗಿವೆ. ಇದಾದ ನಂತರ ಸಾದಿಕ್ನ ಮಗಳ ಮೇಲೆಯೂ ನಾಸಿರ್ ದಾಳಿ ಮಾಡಲು ಮುಂದಾಗಿದ್ದು ಆಕೆ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ. ಇದಾದ ಬಳಿಕ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸಾಜಿಯಾ ಬಾನುಳನ್ನ ಕಿಮ್ಸ್ಗೆ ಕರೆತರುವಷ್ಟರಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಾತ್ರಿ ಬಂದ ನಮ್ಮ ತಮ್ಮ ಅಮ್ಮ ಮನ್ಯಾಗ ಕುಂತಿದ್ದೆ. ನಾನು ಹೊರಗೆ ಕಳಿಸಿದ ರೂಮ್ನಿಂದ ನಾ ಹೊರಗೆ ಬಂದೆ. ಅಣ್ಣ ನನ್ನ ಹಿಂದಿ ಕರಿ ಅಂದ ಅವ್ರ ಮನೆ ಬಾಜು ಮನ್ಯಾಗ ದಾವತ್ ಹೋಗಿದ್ರೆ ಹಾಂ ಬಾಜು ಮನೆ ದಾವತ್ ಹೋಗಿದ್ರೆ ಅವ ತಾನು ಕರ್ಕೊಂಬಂದ ನಾನು ಹಿಂದಿಗೆ ಯಾಕೆ ಹಿಂಗೆ ಅಡ್ಡತ್ತಿದ್ದು ಮಾತಾಡ ಹೇಳಕತ್ತಿದ್ದ ಯಾವಲ್ಲೆಲ್ಲ ಮಾತಾಡಕತ್ತಾರೆ ಅಂತ ನಾ ಹೇಳಿದೆ. ಮಾತಾಡಕತ್ತ ಅಂದ ತಡಿ ಅಣ್ಣ ಫೋನ್ ಹಚ್ತೀನಿ ನಾ ಫೋನ್ ತೆಗಿದ್ದೆ. ಆಕೆ ಹಿಂದೆ ಮುಂದೆ ಬಂದುಬಿಡ್ಲಾಕಿ ಸಾಕು ದಾವತ್ ಹೋಗಿದ್ರು ಅವ್ರೆ ನಮ್ಮ ಹಿಂದಿಯವ್ರ ಅವ್ರಿಗೆ ಹಿಂದಿಯವ್ರೆ ದಾವತ್ ಹೋಗಿ ಕರ್ಕೊಂಬಂದಾನೆ. ಅವ್ರಿಗೆ ಅವ್ರ ಮಿಸ್ಸಿಗೆ ನಮ್ಮ ಮಿಸ್ಸಿಗೆ ಇಬ್ಬರು ಮಂದಿಗೆ ಕರ್ಕೊಂಬಂದಾನ. ನಾ ಮಾತಾಡಕತ್ತೀನಿ ಅವಾಗ ಅದು ನಮ್ಮ ಹಿಂದಿ ನನ್ನ ಹಿಂದಿಲ್ಲ. ಆಕೆ ನಮ್ಮ ದೊಡ್ಡವನಾಗ ನಾ ಫೋನ್ ಮಾಡಕತ್ತಿದ್ದೆ. ಫೋನ್ ಹಚ್ಚಿದ್ದಡಿ ಅವ್ರು ಬರ್ತಾನೆ ಅಂತೇಳಿ ಆಕೆ ಹಿಂದಿಂದ ಮುಂದೆ ಬಂದ್ಲಾಕಿ ಚಾಕು ತೆಗ್ದವ ನಾವು ಹಾಕ್ಬಿಟ್ಟ ಇದು ಕುದಿಯ ಹಾಕಿ ಹಿಂಗೆ ತಿರ್ಬಿಟ್ಟ. ನಿಮಗೆ ಹಾಕ್ಬೇಕಂತ ಹಾಕಿದ್ರು ಇಲ್ಲ ಅವ್ರಿಗೆ ಹಾಕ್ಬೇಕಂತ ಹಾಕಿದ್ದ. ನಾ ಅದು ನೋಡಿ ಫೋನ್ ಚಲ್ಲಿ ಮುಂದೆ ಹೋದೆ ಮತ್ತು ನನಗೂ ಹಾಕಕ್ಕೆ ಬಂದ. ನಾ ಹಿಂಗೆ ಹಾಕಿ ಅಡ್ಡ ಸ್ವಲ್ಪ ಇಲ್ಲಿ ತಲೆಗೆ ಬಂದ. ಕಾರಣ ಏನಣ್ಣ? ಅದು ಕಾರಣ ಏನಿಲ್ಲ, ಸುಮ್ಮನೆ ಕುಡಿದು ಬಂದೆ ನಾಯಿ ತೆಗ್ದ ನಾವು ಸುಮ್ಮನೆ ಅಂದ್ರೆ ಯಾವಾಗ ಜಗಳ ಮಾಡ್ತದ? ಹಾಂ ಕುಡಿದು ಬಂದಾಗ ಅವಾಗ ಕುಡಿದು ಬಂದಾಗ ಅಷ್ಟೇ. ನಿನ್ನೆ ಕುಡಿದು ಬಂದ? ಹಾಂ ಕುಡಿದು ಬಂದಿದ್ದ. ಈ ಮಾದಲ್ಲ ಗಾಂಜಾ ಗಾಂಜಾದ ಗೊತ್ತಿಲ್ಲ, ಅದು ಶಿರತ್ತು ಕುಡಿದ ಸರ್. ಸಾದಿಕ್ ಮತ್ತು ಸಾಜಿದಾ ಬಾನು ದಂಪತಿಗಳಿಗೆ 5 ಮಕ್ಕಳಿದ್ದು 3 ಹೆಣ್ಣು ಮತ್ತು 2 ಗಂಡು ಮಕ್ಕಳಿದ್ದಾರೆ. ಮದುವೆಯಾದಾಗಿನಿಂದಲೂ ಸಾಜಿಯಾ ಬಾನುಗೆ ಮೈದುನ ನಾಜೀರ್ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಈತನ ಕಿರುಕುಳ ತಾಳದೆ ಸಾದಿಕ್ ಬೇರೆಂದು ಮನೆ ಮಾಡಿ ತನ್ನ ಪಾಡಿಗೆ ತಾನು ಜೀವನ ನಡೆಸುತ್ತಿದ್ದ. ಇಷ್ಟಾದರೂ ಬಿಡದ ನಾಸೀರ್ ಅಲ್ಲಿಯೂ ಬಂದು ಜಗಳ ಮಾಡಿ ಹೋಗ್ತಿದ್ದ. ಕೊನೆಗೆ ಮನೆಯಲ್ಲಿ ಭಾಗ ಮಾಡಿಕೊಡುವಂತೆ ನಾಸೀರ್ ಪಟ್ಟು ಹಿಡಿದಿದ್ದ. ಅದಕ್ಕೂ ಕೂಡ ಸಾದಿಕ್ ಒಪ್ಪಿಗೆ ಸೂಚಿಸಿದ್ದ. ಇಷ್ಟೆಲ್ಲ ಆದ್ರೂ ಪಾಪಿ ಮೈದುನ ಈ ರೀತಿ ಅತ್ತಿಗೆಯನ್ನ ಬಲಿ ತೆಗೆದುಕೊಂಡಿದ್ದಾನೆ ಅಂತ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅತ್ತಿಗೆಯನ್ನ ಹತ್ಯೆಗೈದ ಆರೋಪಿ ನಾಸಿರ್ನನ್ನ ಈಗಾಗಲೇ ಕಸಬಾಪೇಟ್ ಪೊಲೀಸರು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ನಮ್ಮ ತಂಗಿದು ಯಾವಾಗ ನಾವು ಮದುವೆ ಮಾಡಿಕೊಟ್ಟು ಆವಾಗ್ಲಿಂದ ಟಾರ್ಚರ್ ಮಾಡ್ಕೊತ ಅದಾರ. ಇವ್ರು ಮಾಡ್ಕೊತ ಅದಾರ. ಇವರು ಗಂಡನ ಮನೆಯವರು ಏನ್ರಿ ನಾವು ಹೋಗಲಿ ಗಂಡನ ಮನೆ ಅಂತೇಳಿ ನನ್ನ ತಂಗಿ ಹೇಳಿ ಎಲ್ಲ ಎಷ್ಟಿದ್ರು ನನ್ನ ಗಂಡನ ಮನ್ಯಾಗ ನಾ ಬಾಳೆ ಮಾಡೋದು ಅಂತೇಳಿ ನಮ್ಗೆ ತಿಳಿಸೋಕೆ ಬಾಳೆ ಮಾಡ್ಕೊಂಡು ಹೊಂಟಿದ್ಲ. ಎಷ್ಟು ಇದ್ರು ಮನೆ ನಡಕ್ಕೆ ಮನೆ ಬಿಟ್ಟು ಮತ್ತು ಬೇರೆ ಮಾಡಿ ಇದ್ರು ಇವರು ಗಂಡ ಹೆಂಡತಿ ಎಲ್ಲ ಮಕ್ಕಳೆಲ್ಲ ಸೇರಿಸಿ. ಹಾಂ ಎಲ್ಲ ಬೇರೆ ಇದ್ರಿ ರೀ ಇವ್ರು. ಅಷ್ಟಾದ್ರೂ ಬಂದು ಮನೆ ಮಟ್ಟ ಬಂದು ಮಣ್ಣಿನೂ ಹೊಡೆದೋಗ್ಯಾನ್ರಿ. ಅವಾಗಲೂ ನಮಗೆ ಫೋನ್ ಹಚ್ಚಿ ಹೇಳಿದ್ಲಕ್ಕೆ ಎಲ್ಲ ಇದು ಕೈ ಎಲ್ಲ ಬಾತಿ ಎಲ್ಲ ಇದಾಗಿ ಎಲ್ಲ ಹೊಡೆದು ಎಲ್ಲ ಇದಿದ್ರು. ಅವಾಗಲೂ ನಮ್ಮ ತಂಗಿ ಏನು ಹೇಳಿದ್ಲು ನಮ್ಗೆ ಹೋಗ್ಲಿ ಬಿಡಪ್ಪ ಅವ ಹಿಂಗೆ ಮಾಡೋ ಅಂತಾನೆ. ಇದ್ರಾಗ ಒಂದು ನಾಸಿರಿಂದ ಹೆಂಡ್ತಿದು ಕೈ ಐತಿ, ನಾಸಿರಿಂದು ಕೈ ಐತ್ರಿ. ಅವ್ರಿಗೆ ಏನೈತಿ ಸಜಾ ಆಗ್ಬೇಕ್ರಿ ಅವ್ರಿಗೆ. ನಮ್ಮ ತಂಗಿಗೆ ಏನೈತಿ ನಮ್ಗೆ ನ್ಯಾಯ ಬೇಕ್ರಿ. ಸಣ್ಣ ಮಕ್ಕಳು ಅದಾವ. ಹಂಗಾರಿ ಆಸ್ತಿ ಸಂಬಂಧ ಅಂದ್ರೆ ಇವ ದುಡ್ಕೊಂಡು ಇವ್ರು ಮಾಡ್ಕೊಂಡು ಚಲೋ ಬಾಳೆ ಮಾಡ್ಕೊಂಡದಾರ. ಅವ್ನಿಗೆ ನೋಡಕ್ ಆಗೋಲ್ತದೆಲ್ಲ. ಕುಡಿದು ಬರೋದು, ಗಾಂಜಾ ಕುಡಿದು ಬರೋದು, ನಮ್ಮ ತಂಗಿಗೆ ಹೊಡೆಯೋದು. ಇವ್ರ ಮನ್ಯಾಗ ಇರಂಗಿಲ್ಲ ಏನಿಲ್ಲ. ನಮ್ಮ ತಂಗಿ ಗಂಡ ಸಾದಿಕ ಅವ್ರ ಊರಿಗೆ ಹೋಗೋದು ನೋಡೋದು, ಬಂದು ನಮ್ಮ ತಂಗಿಗೆ ಟಾರ್ಚರ್ ಮಾಡೋದ್ರಿ.
ಹೆಂಡ್ತಿ ಮಾತು ಕೇಳೋದು, ಹೆಂಡ್ತಿ ಕಿವಿ ತುಂಬ್ತಾಳೆ, ಇವ ಬಂದ್ರೆ ನಮ್ಮ ತಂಗಿಗೆ ಹೊಡೆಯೋದು ಮಾಡೋದು. ಏನಾದ್ರಿ ಆಕೆ ಜೀವನ ಮಾಡೋಕ್ಕೆ ಬಾಳೆ ಮಾಡೋಕ್ಕೆ ಪಾಪ ತಂದೆ ತಾಯಿಗೂ ಹೇಳ್ತಿದ್ದಿಲ್ಲ. ಯಾಕಂದ್ರೆ ಗಂಡನ ಮನೆ ಐತಿ, ನಾನು ಮಾಡಿಕೊಟ್ಟಾರೆ, ನಾ ಇಲ್ಲೇ ಬಾಳೆ ಮಾಡ್ಕೊಂಡು ಇರ್ಬೇಕಂತ ಆಕೆ ಜೀವನ ಮಾಡ್ಕೊಂಡು ಹೋಗ್ತಿದ್ದೆ. ಹಂಗೇನಾರ ಆತಂದ್ರೆ ಎಲ್ಲೇ ಸಿಕ್ಕರೆ ನಮ್ಮ ಮುಂದೆ ಹೇಳ್ತಿದ್ದೆ, ಅಣ್ಣ ಹಿಂಗೆ ಮಾಡಾಕ್ತಾರೆ ಅಂತ ನಾವು ಬೆದರ್ತಿದ್ವಿ. ಈಗ ನಡೀತಿದ್ದೆ. ಈಗ ಹೋದವ್ರು ಒಮ್ಮೆ ನೀವು ಭಾಳ ಜಗಳ ಆಗ್ಯಾವ್ರಿ ಅಣ್ಣ ತಮ್ಮರು. ಆ ನಂತರ ಮತ್ತು ನಾನು ಫೋನ್ ಮಾಡಿ ಹೇಳಿದಾಕೆ, ಅಣ್ಣ ಇಬ್ಬರು ಮಂದಿ ಹಿಂಗೆ ಜಗಳ ತಾಯಿ ಮ್ಯಾಗ ಬಡ್ಕ ಇಬ್ಬರು ತಾಯಿ ಒಂದೇ ಐತಿ, ಇವ್ರು ಏನು ಆಯ್ತು ತಗೊಂಡು ಬಂದೆ ಒಂದು ಮಾಡಿದ ಕೂಡ ಹೇಳ, ನಾನು ಬರ್ತೀನಿ, ನಿಮ್ಮ ಓಣಿ ಹಿರಿಯರಿಗೂ ಕರ್ಸೋಣ ಕುಂತು. ಅವ್ರ ಸಾಜಿದಾನವ್ರು ಅವ್ರ ಅಣ್ಣನೂ ಅದಾನ, ಅವಂಗೂ ಕರ್ಸೋಣ. ಯಾಕಂದರೆ ಅವನು ನಾಸಿರ್ ಅನ್ನೋ ಹಳೆಯನೋ ಅದಾನ. ಅವ್ರ ಮನೆಯವ್ರು ನೋಡ್ರಿ, ಯಾಕಂದ್ರೆ ಸಣ್ಣದು ಬಂತೆ ದೊಡ್ಡದು ಬಂತೆ ನಮ್ಮ ಕಟ್ಟು ಅನ್ನೋದು ಬೇಡಪ್ಪ, ಎಲ್ಲ ಕರೆಸಿ ಒಂದು ಮಾಡೋಣ ಅಂತ ಹೇಳೀನಿ. ಹ್ಞೂ ಅಂತೂ ಹೇಳ್ಯಾನ. ಈಗ ನಿನ್ನೆ ಅಚಾನಕ್ ಬಂದು ಹಿಂಗೆ ಮಾಡ್ಯಾಳ. ಸಾಜಿದಾ ಅನ್ನೋವಂಥ ಸುಮಾರು 30 ವರ್ಷ ವಯಸ್ಸಿನ ಒಬ್ಬಳು ಹೆಣ್ಮಗಳಿಗೆ ಹಲ್ಲೆ ಆಗಿದೆ ಅನ್ನೋಂಥದ್ದು ಮಾಹಿತಿ ಬಂತು. ನಂತರ ಆಸ್ಪತ್ರೆಗೆ ಆಕೆಯನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಕೊಲೆಯ ಆರೋಪಿ ಏನಿದ್ದಾನೆ ನಾಸೀರ್ ಅಂತ, ಅವನಿಗೆ ಸುಮಾರು 37 ವರ್ಷ, ವೆಲ್ಡಿಂಗ್ ಕೆಲಸ ಮಾಡ್ತಾನೆ, ಅದೇ SM ಕೃಷ್ಣನಗರದಲ್ಲಿದ್ದಾನೆ. ಇವನು ಮೃತಳ ಗಂಡನ ತಮ್ಮ. ನಿನ್ನೆ ರಾತ್ರಿ ಏನಾಗಿದೆ, ಮೃತನಿಗೂ ಮತ್ತು ಮೃತಳ ಗಂಡ ಮತ್ತು ಮೃತಳ ಗಂಡನ ತಮ್ಮ ಮತ್ತು ಅವನ ತಮ್ಮನ ಹೆಂಡತಿ ಮತ್ತು ಅವರು ಸಂಪೂರ್ಣ ಕುಟುಂಬ, ಸುಮಾರು ಒಂದು 13ರಿಂದ 14 ಜನ ಒಂದು ಚಿಕ್ಕ ಮನೇಲಿ ಇರ್ತಾರೆ. ಈ ತೀರ್ಕೊಂಡು ಹೋಗಿರುವಂಥ ಸಾಜಿದಾ ಏನಿದ್ದಾಳೆ, ಆಕೆಗೂ ಮತ್ತು ಮೃತಳ ಗಂಡನ ತಮ್ಮ ಏನು ಆರೋಪಿ ಇದ್ದಾನೆ, ಅವರಿಬ್ಬರ ನಡುವೆ ಎಲ್ಲ ಸಂಘರ್ಷ ಆಗಿದೆ. ಅಣ್ಣ ತಮ್ಮ ಹೊಡೆದಾಡೋಂಥ ಸಂದರ್ಭದಲ್ಲಿ ಈಕೆ ಮಧ್ಯದಲ್ಲಿ ಹೋಗಿದ್ದಾಳೆ. ಏನು ವಿಷಯ ಅಂತಂದರೆ, ಇವರು ತೀರ್ಕೊಂಡಿರೋಳು ಮತ್ತು ಅವಳ ಗಂಡ ಸ್ವಲ್ಪ ದುಡಿದಿದ್ದನ್ನು ಅಚ್ಚುಕಟ್ಟಾಗಿ ಕೂಡಿಟ್ಕೊಳೋದು, ಆಮೇಲೆ ಅದರಲ್ಲಿ ಏನಾದರೂ ಸೇವಿಂಗ್ಸ್ ಮಾಡೋವಂಥದ್ದು, ಮಕ್ಕಳಿಗೆ ಏನಾದರೂ ಒಡವೆ ಮಾಡಿಸೋದು, ಬಟ್ಟೆ ತರೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದರಿಂದ ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಬಾಳ್ಕೊಂಡು ಹೋಗ್ತಾರೆ, ನಿನಗೇನು ಬಂದಿದೆ ಅಂತಂದು ಹೆಂಡತಿ ಆರೋಪಿಗೆ ಬೈತಾ ಇರ್ತಾಳೆ ಆಗಾಗ, ನಾಸೀರಿಗೆ. ಸೊ ಹಂಗಾಗಿ ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಅನ್ನೋ ರೀತಿಯಲ್ಲಿ ಜಗಳ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಒಂದು ಚಿಕ್ಕದ ಮನೆ ಇರುತ್ತೆ, ಆ ಮನೆಯಲ್ಲಿ ಸಪ್ರೇಟ್ ಮನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸಂಘರ್ಷ ಇದ್ದೇ ಇರುತ್ತೆ. ನಿನ್ನೆ ಗಲಾಟೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಏಕಾಏಕಿ ಸಾಜಿದಾ ಗಂಡನಿಗೆ ಆರೋಪಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೂ ಕೂಡ ಪೆಟ್ಟಾಗಿದೆ. ಆಮೇಲೆ ಈಕೆ ಮಧ್ಯೆ ಅಡ್ಡ ಬಂದಾಗ ನೀನು ಯಾರು ಬಿಡಿಸ್ಲಿಕ್ಕೆ ಅಂತ ಆಕೆಗೂ ಎಳೆದಾಡಿ ಆಕೆಗೂ ಹೊಡೆದು, ಆಮೇಲೆ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಗೃಹೋಪಯೋಗಿ ಚಾಕು ಏನಿತ್ತು, ಆ ಚಾಕು ಒಂದನ್ನು ಹಾಕಿದಂಥ ನಂತರ ಕುತ್ತಿಗೆಗೆ ಪೆಟ್ಟು ಬಿದ್ದು ಅಲ್ಲಿ ಸ್ಟ್ಯಾಬ್ ಇಂಜುರಿಯಾಗಿ ಡೆತ್ ಆಗಿದೆ. ಆರೋಪಿಯನ್ನು ಇವತ್ತು ಬೆಳಗ್ಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಾತ್ರಿ ಪೂರ್ತಿ ಕಾರ್ಯಾಚರಣೆ ಮಾಡಿ, ಆರೋಪಿ ನಿನ್ನೆ ಗದಗ ಜಿಲ್ಲೆಯ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಿ ಬಂದಿದ್ದಾನೆ. ನಂತರದಲ್ಲಿ ಇವತ್ತು ಯಾರನ್ನಾದರೂ ಸಲಹೆ ತೊಗೊಂಡು ನೆಕ್ಸ್ಟ್ ಲೀಗಲಿ ಏನು ಕ್ರಮ ಆಗ್ಬೋದು ಅನ್ನೋಂಥದ್ರ ಬಗ್ಗೆ ಅವನ ಸ್ನೇಹಿತರು ಯಾರನ್ನಾದರೂ ಸಂಪರ್ಕ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಕುಡಿದ ಮತ್ತಿನಲ್ಲಿದ್ದ ನಾಸೀರ್ ಅತ್ತಿಗೆಯ ಕತ್ತು ಸೀಳಿ ಕೊಲೆ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇದರ ಹಿಂದೆ ಆಸ್ತಿ ಕಲಹವಿದೆಯೋ ಅಥವಾ ಮತ್ಯಾವ ಕಾರಣ ಅನ್ನೋದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಾಯಾಳು ಸಾದಿಕ್ಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಈ ಕುರಿತು ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.